ಹಾಯ್ ಗುರು, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಸ್ಕ್ವಾಡ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಟಿ.ಜಿ. ನಾನು ನಿಮ್ಮ SK. ನಾನು ನಿಮ್ಮ ಕುಶ್. ನಾನು ನಿಮ್ಮ ಬಸವರಾಜ್. ಸೊ ಏನಪ್ಪ ಇವತ್ತು ಹುಡುಗರು ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತವ್ರೆ ಅಂತ ನೀವು ಅನ್ಕೊಬೋದು. ಇಷ್ಟು ದಿನ ಸ್ವಲ್ಪ ಟೈಮ್ ಶಾರ್ಟೇಜ್ ಇದರಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಫೈನಲಿ ಚಲ್ಯಾಬಿನ್ಸ್ ಝೂ ಪಾರ್ಕ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ತರುವ ಈ ಕಂಗಡಿಗೆ ಆನಂದ ಕೊಡುವ ನೂರಾರು ಜೀವಿಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ನಮ್ಮ ಕಡೆ ಝೂಗಳೆಲ್ಲ ಇರ್ತಲ್ಲ, ಮ್ಯಾನ್ಯುವಲ್ ಟಿಕೆಟ್ ಕೌಂಟರ್ಸ್ ಆ ಥರ ಇರಲ್ಲ. ಇಲ್ಲೇನಿದ್ರು ಮೆಷಿನರಿ. ಈಗ ಯೂಶಲಿ ನಾರ್ಮಲಾಗಿ ಬಂದವರೆಲ್ಲ ಹಿಂಗೆ ಪೇ ಮಾಡ್ತಾರಲ್ಲ, ಆಪ್ಷನ್ಸ್ ಇರುತ್ತೆ ಯಾವ ಏಜ್ ಅವ್ರಿಗೆ ಎಷ್ಟೆಷ್ಟು ಅಮೌಂಟು ಅಂತ. ಬಟ್ ನಾವು ಫಾರಿನ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಸ್ಟೂಡೆಂಟ್ ID ಕೊಡಬೇಕಾಗುತ್ತೆ. ಸೊ ದಟ್ ನಮಗೆ ಟಿಕೆಟ್ ಚಾರ್ಜಸ್ ಕಮ್ಮಿ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಬುಕ್ ಮಾಡ್ತಿಲ್ಲ, ಆಚೆ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡ್ತಿಲ್ಲ, ನಾವು ಒಳಗೆ ಮಾಡ್ತಾ ಇದ್ದೀವಿ. ಈಗ ನಮ್ಮ ಬಸ್ಸು ಆ ಕಾರ್ಡೆಲ್ಲ ಹಿಡ್ಕೊಂಡು ಕಾರ್ಡ್ ನೋಡೋಕೆ ಹೋಯ್ತವನೆ. ಬನ್ನಿ ಹೋಗೋಣ. ಬಾಗಲ್ಪೇಟೆ ಶೇಷಮ್ಮ. ನಗು ಬರ್ಲಿಲ್ವಾ? ಫೈನಲಿ ಝೂ ಒಳಗೆ ಎಂಟ್ರಿ ಆಗಿದ್ದೀವಿ. ಝೂ ನೋಡ್ಬೋದು ನೀವು, ಏನೇನೈತೆ ಎನ್ವಿರಾನ್ಮೆಂಟು ಮಸ್ತ್ ಐತೆ. ನಮ್ಮ ಬಸ್ಸು ನೋಡಿದ್ದೀರ, ಕರೆಕ್ಟಾಗಿ ನೋಡ್ಕೊಂಬಿಡ್ರಿ. ಈಗ ಬರ್ತಾ ಇವ್ನು ಇಲ್ಲೇ ಬಿಟ್ಟು ಹೋಗ್ಬಿಡ್ತೀವಿ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ನೋಡ್ರಿ, ನಮ್ಮ ಬಸ್ಸನ್ನ ಎಷ್ಟು ಅಭಿಮಾನಿಗಳವ್ರೆ ಅಂತಂದ್ರೆ ರಷ್ಯಾದವ್ರು ಕೂಡ ಒಂದೊಂದು ಸ್ಟ್ಯಾಚ್ಯೂನ ಮಾಡಿಸಿ ಅದು ಸ್ಟ್ಯಾಚ್ಯೂಗೆ ಇಟ್ಟಿದ್ದಾರೆ. ಇಲ್ಲಲ್ಲ, ನಾವೀಗ ನಿಮ್ಮನ್ನ ಬಸ್ಸನ್ನ ತೋರಿಸ್ತೀವಿ. ಬನ್ನಿ, ಬಸ್ಸನ್ನ ನೋಡ್ರಿ. ಬಸ್ಸನ್ನ ಪಕ್ಕ ಎಷ್ಟು ಜನ ನಿಂತ್ಕೊಂಡವ್ರೆ. ಈ ಚಲ್ಯಾಬಿನ್ಸ್ ಝೂ ಪಾರ್ಕು ಸೆಪ್ಟೆಂಬರ್ 13, 1996ರಲ್ಲಿ ಕಟ್ಟಿದ್ದಾರೆ. ಫಸ್ಟ್ ಈ ಝೂ ಪಾರ್ಕ್ ಕಟ್ಟಿದಾಗ ರಷ್ಯಾದಲ್ಲಿರುವ ಪ್ರೈವೇಟ್ ರೀಜನಲ್ ಅನಿಮಲ್ಸ್ನ ಕರ್ಕೊಂಡ್ಬಂದು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಬೇರೆ ಕಡೆಯಿಂದ ಅನಿಮಲ್ಸ್ನ ಇಂಪೋರ್ಟ್ ಮಾಡಿಕೊಂಡು ಗೌರ್ಮೆಂಟ್ಗೆ ಸೇರ್ಕೊಂಡಿರುತ್ತೆ. ಇವಾಗ ಈ ಝೂ ಪಾರ್ಕು ಗೌರ್ಮೆಂಟ್ ಅಂಡರಲ್ಲಿದೆ. ಒಳಗಡೆ ಝೂನೆಲ್ಲ ಕುದುರೆಯಿಂದ ಕುತ್ಕೊಂಡು ರಾಜನ ಥರ ವೀಕ್ಷಣೆ ಮಾಡಲಿ ಅಂತ. ಈ ಹಳೆ ಕಾಲದಲ್ಲಿ ರಾಜರು ಕಾಡು ವೀಕ್ಷಣೆ ಮಾಡೋದಕ್ಕೆ ಬೇಟೆಗೆ ಅಂತೆಲ್ಲ ಹೋಗ್ತಿರಲ್ಲ, ಅವರ ರಥದಲ್ಲಿ ಕುದುರೆ ಮೇಲೆ. ಹಂಗೆ ರಿಲ್ಯಾಕ್ಸ್. ಒಂದೇ ಒಂದು ರೌಂಡಿಗೆ 350 ರೂಪಾಯಿ. ಅವ್ರೇನು ಸತ್ಯನೂ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಫಾರಿನ್ ಸ್ಟೂಡೆಂಟ್ಸ್ ಅಂತ ದೇವ್ರಿಗೆ ಗೊತ್ತು. ಅದೇನು ಕುದುರೆ ಮೇಲೆ ಕುತ್ಕೊಂಡು ಸಾರಥಿ ಮೂವಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ಹೋದಂಗೆ ಕರ್ಕೊಳ್ತಾರೆ, ನಿಡ್ಕೊಂಡು ನೋಡೋ ಜಡ್ಕ ಗಾಡಿಯಲ್ಲಿ ಹೋದಂಗೆ ಹೋಯ್ತಾರೆ. ಏನಂತೆ ಕುಶಲ್, ಏನಾರು ಮಾತಾಡು. ಅಲ್ಲಿ ನೋಡೋ ಜೀಬ್ರಾ ಬರೀ ಇಂಥದೆಯ. ಇದನ್ನ ಇಂಗ್ಲಿಷಲ್ಲಿ ಜೀಬ್ರಾ ಅಂತಾರೆ, ನಮ್ಮ ಭಾಷೆಯಲ್ಲಿ ಹೆಸರುಗತ್ತೆ ಅಂತಾರೆ. ನಮ್ಮ ಬಸ್ಸೂನ್ ಭಾಷೆಯಲ್ಲಿ ಅದನ್ನ ನೋಡ್ಬೋದು ನೀವು ಇಲ್ಲಿ. ಈ ಝೂ ಅಲ್ಲಿ 470 ಪ್ರಾಣಿಗಳಿವೆ ಮತ್ತು ಈ ಪ್ರಾಣಿಯಲ್ಲಿ 136 ಡಿಫ್ರೆಂಟ್ ಸ್ಪೀಶೀಸ್ ಇದೆ. ಈ ಸ್ಪೀಶೀಸ್ ಅಥವಾ ಮ್ಯಾಮಲ್ಸು, ರೆಪ್ಟೈಲ್ಸ್, ಆಂಫಿಬಿಯನ್ಸು, ಈ ಥರ ಎಷ್ಟೊಂದು ಥರ ಇದೆ. ಈ ಝೂ ಅಲ್ಲಿ ಬಂದು ಬರೀ ಪ್ರಾಣಿ ನೋಡ್ಕೊಂಡು ಹೋಗೋದಲ್ಲ, ಚಿಕ್ಕ ಮಕ್ಕಳು ಏನಾದ್ರು ತಿನ್ನೋದಕ್ಕೆ ಸ್ನ್ಯಾಕ್ಸ್ ಇದೆ. ಹಂಗೆ ಆಟ ಆಡೋಕೆ ಅಲ್ಲಿ ಪ್ಲೇ ಗ್ರೌಂಡ್ ಕೂಡ ಇದೆ ಚಿಕ್ಕ ಮಕ್ಕಳಿಗೆ. ನನಗೆ ಫೇವ್ರೇಟ್ ಆಗಿರೋ ಚಿಕನ್ ಇದೆ. ಚಿಕನ್ ನೋಡಿದ ತಕ್ಷಣ ಎಲ್ಲೇ ಇದ್ರು ಓಡ್ಬಿಡೋದು. ಆಯ್ತಾ, ಕೋಲ್ಕಾ ಸ್ಟೋರಿ 300 ರೂಪಾಯಿ ಅಂತೆ ಗುರು ಆ ಚಿಕನ್ಗೆ. 300 ರೂಪಾಯಿ ಕೊಟ್ಟು ಆ ಪೀಸ್ ತಿನ್ನೋ ಬದಲು 300 ರೂಪಾಯಿಗೆ ಒಂದು ಕೋಳಿ ಬರುತ್ತೆ. ಹೊಟ್ಟೆ ತುಂಬ ಬಿರಿಯಾನಿನೋ ಚಿಕನ್ ಗ್ರೇವಿನೋ ಕಬಾಬ್ ಮಾಡ್ಕೊಂಡು ತಿನ್ಬೋದು. ಒಪ್ತೆ ಕಡೆಯ ಒಪ್ತೆ. ಇವಾಗ ಬರ್ಡ್ಗಳನ್ನ ತೋರಿಸ್ತಿದೀವಿ ಬನ್ನಿ.
ಕಡೆ ರಣಹದ್ದು ಅಂತಾರೆ, ವಲ್ಚರು. ಇಲ್ಲಿ ನಾವಿವಾಗ ಅದನ್ನ ನೋಡಕ್ ಬಂದಿದ್ದೀವಿ. ಗೂಬೆ ಅಂತ ಏನೇನಕ್ಕೋ ಹೋಲಿಸ್ತೀರಿ. ಆ ಗೂಬೆನ ಕೂರಿಸಿ ಒಂದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ 1000 ರೂಪಾಯಿ ಕೇಳಿದ್ರು ಅವತ್ತು ನಮಗೆ. ಇದ್ರ ಹೆಸರು ತಲಿಕ್ಯಾನ್ ಅಂತೆ. ತಲಿಕ್ಯಾನ್ ಅಂತೆ, ಪೆಲಿಕ್ಯಾನ್ ಅಂತೆ, ಪೆಲಿಕ್ಯಾನ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. Tirus English ki panimai? No. Little bit. Хорошо. Откуда ты? Как вас зовут? Андрей. Your ಹೆಸರು Andre ಅಂತ ತಾತ. ಅವರು ಇಲ್ಲೇ ಚಿಲಾಬಿನಿಸ್ನಿಂದ. Мой друг смотрит there India. Говорю Delhi. Delhi. Нет, я из Карнатака. Карнатака. Ну, маленький. Да. Все, привет. Спасибо. До свидания. ಇಲ್ಲಿ ನೋಡ್ ಗುರು, ಕರಡಿ ಹೆಂಗೈತೆ? ಕುಶಾಲ್ ತರ ಐತೆ. ಮನೆ ನೋಡ್ತೀರಾ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಈ ಪೋಲಾರ್ ಬೇರ್ ಎಕ್ಸಿಬಿಟ್ ಬಂದು 2001ರಲ್ಲಿ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಫುಲ್ ಇಂಡೋರ್ ಫೆಸಿಲಿಟೀಸ್ ಇದೆ. ಇದಕ್ಕೆ ಸಪ್ರೇಟ್ ಹೋಮ್ ಸ್ಟೇ ಅಂತ ಹೇಳ್ಬೋದು. ಹೋಮ್ ಸ್ಟೇಯಿಂದ ಸ್ವಿಮ್ಮಿಂಗ್ ಪೂಲ್ ಸಮೇತ ಲಕ್ಸುರಿ ವಿಲ್ಲಾದಲ್ಲಿದೆ. ಫುಲ್ ಮಸ್ತ್ ಐತೆ. ಕಾಡೆಮ್ಮೆ ಇದೆ. ಕಾಡೆಮ್ಮೆ ನೋಡ್ರಿ, ಕಾಡೆಮ್ಮೆ ಫ್ರೆಂಡ್ಸ್. ಇಲ್ಲಿ ಕಾಡೆಮ್ಮೆ ಐತೆ ನೋಡ್ರಿ, ಕುಶಾಲ್ ಫ್ರೆಂಡು. ಅಯ್ಯೋ ತಗಡೆ, ಯಾಕಪ್ಪ ಬಂದು ಬಂದು ನಮ್ ಕೈಲೇ ಯಾಕೆ ಕುಂಬಿಸ್ಕೊತೀಯ? ಇನ್ನೊಂದೇನ್ ಗೊತ್ತಾ, ತಾವೊಂದು ಬಗೆದರೆ ದೈವ ಒಂದು ಬಗೆದಂತೆ ಅಂತ ಮಾತಿರಂಗೆ ನಾವು ಇಲ್ಲಿ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀವಿ. ಅನ್ಫಾರ್ಚುನೇಟ್ಲಿ ಮೋಡ ಕವಿದ ವಾತಾವರಣ, ಯಾವಾಗ ಮಳೆ ಬರುತ್ತೆ ಗೊತ್ತಿಲ್ಲ. Congratulations, brother. ನಾನು ನಿಮ್ಮ ಪ್ರೀತಿಯ ಕುಶನ್ ನೋಡ್ತದೆ. ನಾನು ನಿಮ್ಮ ಪ್ರೀತಿಯ ಖುಷ್. PCMB ಲಾರ್ಜೆಸ್ಟ್ ಸೆಲ್ ಬಂದು ಆಸ್ಟ್ರಿಚ್ ಎಗ್ ಅಂತ ಓದಿರ್ತೀರ. ಆಸ್ಟ್ರಿಚ್ನ ಇವಾಗ ತೋರಿಸ್ತೀವಿ ಬನ್ನಿ. ನಾವು ಇವಾಗ ರೆಪಿಟೈಲ್ ಹೌಸಿಗೆ ಹೋಗ್ತಾ ಇದೀವಿ. ರೆಪಿಟೈಲ್ಸ್ ಹೋದಾಗ ನೋಡಿ ಫ್ರೆಂಡ್ಸ್, ಮೊಸಳೆ. ನಾನ್ರಿ ಲಲ್ಲಿ. ಇಲ್ಲಿರೋ ಒಂದು ಫೇಮಸ್ ಆಯಿಲ್ ಕಂಪನಿ PJSC NK ರೋಸ್ನೆಫ್ಟ್ ಅನ್ನೋವಂಥದ್ದು. ಪೋಲಾರ್ ಬೇರ್ ಎಕ್ಸಿಬಿಟ್ ಏನಿದೆ ಅದಕ್ಕೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದೆ. ಕೆಲವೊಂದು ಪ್ರೈವೇಟ್ ಕಂಪನೀಸ್, ತುಂಬ ಕಂಪನೀಸ್ಗಳು ಡೆವಲಪ್ಮೆಂಟ್ ಆಫ್ ದಿಸ್ ಝೂಗೆ ಹೆಲ್ಪ್ ಮಾಡಿದ್ದಾರೆ. ನೋಡ್ಗುರು, ಇದೊಳ್ಳೆ ಕೋಳಿ ಇದ್ದಂಗೈತೆ. ನೋಡ್ಗುರು, ನಾಟಿ ಕೋಳಿ.
ಕೋಳಿ ಒಳ್ಳೆ ಸಾರು ಮಾಡಿ ಮುದ್ದೆ ಮಾಡಿ ತಿಂತಾ ಇದ್ರೆ ನಾನು ನಾನ್ ವೆಜ್ ತಿನ್ನಲ್ಲ, ಬಿಟ್ಟೇ ಬಿಟ್ಟಿದ್ದೀನಿ. Индия. Круто, круто. Спасибо. Спасибо. С праздником, с праздником. ಸ್ಪಸಿಬ. ಈ ಕತ್ತೆಗಳು ಸರ್, ಕತ್ತೆಗಳು ಮೂವಿಲಿ ಶೂಟಿಂಗ್ ತಗೊಂಡೋಗರಲ್ಲ, ಆ ಕತ್ತೆ ದೊಡ್ಡಪ್ಪನ ಮಗ ಇದು. ಯಾವ್ದು ಬಿಟ್ಟಿಗೆ ಕುಡಿದ್ಬಿಟ್ಟು ಇಂಡಿಯನ್ ನ್ಯಾಷನಲ್ ಆನಿಮಲ್ ಟೈಗರ್ ರಾಜಾರೋಷವಾಗಿ ಹೆಂಗೆ ಓಡಾಡ್ಕೊಂಡಿದೆ ಇಲ್ಲಿ. ಇವಾಗ ಇದನ್ನೆಲ್ಲ ನೋಡಾಯ್ತು, ಇವಾಗ ಪ್ರೈಮೇಟ್ಸ್ ನೋಡೋಣ ಬನ್ನಿ. ಅಂದ್ರೆ ಚಿಂಪಾಂಜಿ, ಗೊರಿಲ್ಲಾ, ಕೋತಿಗಳು. ಒಳಗಿದೆ. ಫ್ರೆಂಡ್ಸ್, ಇಲ್ಲಿ ಬಂದಿರೋರು ನೀವು ಏನಾದ್ರೂ ಈ ಪಕ್ಷಿಗಳಿಗೆ ಊಟ ಕೊಡ್ಬೇಕು, ಏನಾದ್ರೂ ಅದಕ್ಕೆ ದವಸ ಧಾನ್ಯಗಳನ್ನ ಕೊಡ್ಬೇಕು ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಕೊಡಂಗಿಲ್ಲ. ಈ ಸಲಹೆ ಪೆಟ್ಟಿಗೆ ಇರುತ್ತೆ, ಈ ತರ QR ಕೋಡ್ ಹಾಕಿರ್ತಾರೆ. ನಾವು ಆನ್ಲೈನ್ ಪೇಮೆಂಟ್ ಸಹ ಮಾಡ್ಬೋದು, ಇಲ್ಲ ನಾವು ಕ್ಯಾಶ್ ಹಾಕ್ತೀವಿ ಅಂದ್ರೆ ಈ ರೀತಿ ರೂಬಲ್ಸ್ನ ಹಾಕ್ಬೋದು. ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ನಾವು ತೋಳ ಬಂತು, ತೋಳ ಕತೆ ಕೇಳಿದೀವಿ. ಈಗ ತೋಳ ಬಂದಿಲ್ಲ, ತೋಳ ನೋಡಕ್ ನಾವೇ ಬಂದಿದ್ದೀವಿ ನೋಡಿ. ಇಲ್ಲ ಹುಡುಗರು ತಾಡಬೇಕು. ಈ ಹಾವು ಹೆಂಗೆ ಪೊರೆಗಳನ್ನ ಚೇಂಜ್ ಮಾಡುತ್ತೆ ಸೀಸನ್ಗೆ ತಕ್ಕಂಗೆ, ಹಂಗೆ ಇದು ಕೂಡ ಒಂದು ಟೈಮ್ ಬಂದಾಗ ಅದ್ರ ಕೊಂಬನ್ನ ಬಿಟ್ಟು ಮತ್ತೆ ಹೊಸ ಕೊಂಬನ್ನ ಬೆಳೆಸ್ಕೊಳ್ಳುತ್ತೆ. ನೀವು ನೋಡ್ಬೋದು ಅದು ಬಕ್ಕು ಹೆಂಗೈತೆ. ನೋಡ್ರಿ, ಕಾಡಿನ ರಾಜ ಸಿಂಹ ಇಲ್ಲೇ ಐತೆ. ಓಕೆ ಗೈಸ್, ಇವತ್ತಿನ ನಮ್ಮ ಬ್ಲಾಗ್ ಇದಾಗಿತ್ತು. ನಮ್ಮ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಸಿಗೋಣ. ದಸ್ವಿ ಧಾನ್ಯ.